ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ಬದ್ನಿಕಾಯಿ ಬರ್ತಾ ಹೆಂಗೆ ಮಾಡೋದಂದು ನೋಡೋಣಂತ್ರಿ. ನೋಡ್ರಿ ಇಲ್ಲೇ ಫಸ್ಟ್ ಇದು ನಾವು ಗ್ಯಾಸ್ ಮೇಲೆ ಸುಡೋದಾದ್ರೆ ಫಸ್ಟ್ ಇಲ್ಲಿ ಬದ್ನಿಕಾಯಿಗೆ ಎಣ್ಣೆ ಹಚ್ಕೋಬೇಕ್ರಿ. ಅಂದ್ರೆ ಇದು ಜಲ್ದಿ ನಮಗೆ ಕವರ್ ಬಿಡ್ತೈತ್ರಿ. ಇದು ಬರ್ರಿ ಗ್ಯಾಸ್ ಮೇಲೆ ಇಡೋಣ್ರಿ ಇದನ್ನ ಬದ್ನಿಕಾಯಿ. ನೋಡ್ರಿ ಇಲ್ಲಿ ಒಬ್ರೊಬ್ರು ಒಲಿ ಒಳಗೆಲ್ಲ ಸುಡ್ತಿರ್ತಾರ, ಅಂಥವ್ರೆಲ್ಲ ಈಗ ಯಾರು ಒಲಿ ಇರೋದಿಲ್ರಿ, ಅವರೆಲ್ಲ ಡೈರೆಕ್ಟ್ ಇಟ್ಕೋಬೋದ್ರಿ. ಗ್ಯಾಸ್ ಮೇಲೆ ಅಂದ್ಕೂಲೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ರೆ ಜಲ್ದಿ ಸುಡ್ತೈತ್ರಿ. ಇದು ಐತ್ ನೀರು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಥರ ಸುಟ್ಟೈತ್ರಿ. ಇದನ್ನ ಸುಲ್ಕೋಬೇಕ್ರಿ ನಾವು. ಇದು ಸುಳಿತಂದ್ರೆ ನಮಗೆ ಹಿಂಗೆ ಕವರ್ಲೆ ಹಿಂಗೆ ಬಿಡ್ತೈತ್ರಿ. ಇದು ಮ್ಯಾಲಿನ ಕವರ್ ನಾವೆಲ್ಲ ತಕ್ಕೋಬೇಕ್ರಿ. ಇದನ್ನು ತಕ್ಕೊಂಡ್ವಿ ಅಂದ್ರೆ ಒಳಗೆ ನಮಗೆ ಸುಟ್ಟಿರ್ತೈತ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚಂದ ನಮಗೆ ಪದರ್ ಉಚ್ಚಾಕ ಬರತೈತ್ರಿ. ಹಿಂಗೆಲ್ಲ ಹಿಂಗೆ ಸುಡ್ಬೇಕ್ರಿ. ನೀವು ಹಿಂಗೆ ಸುಟ್ರೆ ನಮಗೆ ಹಿಂಗೆ ಪದರ್ ಉಚ್ಚಾಕ ಹಿಂಗೆ ಬರ್ತೈತ್ರಿ. ಹಿಂಗೆ ಸರಳ ಬರ್ತೈತ್ರಿ. ನಾವು ಚಂದ ಸುಡ್ತೇವೆ ಅಷ್ಟು ಸರಳ ನಮಗೆ ಪದರ್ ಉಚ್ಚಾಕ ಬರ್ತೈತ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ಬರ್ತಾನ ನಾವು ಹಿಂಗೆ ಸುಟ್ಟಿರ್ತೇವಲ್ರಿ, ಅದನ್ನು ಹಿಂಗೆ ಸ್ವಲ್ಪ ಒಡ್ಕೊಂಡು ಹಿಂಗೆ ಕ್ಯೂಚ್ಕೋಬೇಕ್ರಿ. ಇದಕ್ಕೆ ನೋಡ್ರಿ ಫ್ರೆಂಡ್ಸ್ ಏನೇನು ಹಾಕ್ಬೇಕು ತೋರಿಸ್ತೀನಿ ನಾನು. ಕೊತ್ತಂಬರಿ ರೀ, ಮತ್ತು 2 ಟೊಮ್ಯಾಟೊ, ಒಂದು 3 ಈರುಳ್ಳಿ ಹೆಚ್ಕೊಂಡೇನ್ರಿ. ಈಗ ನೋಡ್ರಿ, ಈಗ ಇದು ಏನು ಬರ್ತದ, ನಾವು ಇದನ್ನ ಬದ್ನಿಕಾಯಿನ ಏನು ನಾವು ಸುಟ್ಕೊಂಡು ಹಿಂಗೆ ಕ್ಯೂಚ್ಕೊಂಡೇವಲ್ರಿ, ಅದಕ್ಕೆ ನಾನು ಈಗ ಕೊತ್ತಂಬರಿ ಹಾಕ್ತೇನೆ ರೀ, ಮತ್ತು ಈರುಳ್ಳಿ ಹಾಕ್ತೇನೆ ರೀ, ಮತ್ತು ಟೊಮ್ಯಾಟೊ ರೀ. ನೀವು ಎಷ್ಟು ಬದ್ನಿಕಾಯಿ ಸುಟ್ಕೊಂಡಿರ್ತೀರಲ್ರಿ ಅದ್ರ ಮೇಲೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ನೋಡ್ಕೊಂಡು ನೀವು ಹಾಕೋರಿ. ನಾವು 3 ಬದ್ನಿಕಾಯಿ ಸುಟ್ಕೊಂಡಿದ್ವಿ. ಈಗ ಅದಕ್ಕೆ ನಾನು ಇಷ್ಟು ಈರುಳ್ಳಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕೊಂಡೇನ್ರಿ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಇಲ್ಲಿ ಉಪ್ಪು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಗುರೆಳ್ ಪುಡಿ ಹಾಕೋಬೇಕ್ರಿ. ಅಂದ್ರೆ ಟೇಸ್ಟಿ ಆಕೈತ್ರಿ ಇದು ಬರ್ತಾ. ಆಮೇಲೆ ಮತ್ತು ಇದು ಶೇಂಗಾ ಪುಡಿ ಹಾಕೋಬೇಕ್ರಿ. ಶೇಂಗಾ ಹುರ್ಕೊಂಡು ಇದನ್ನ ಉಪ್ಪು ಇಲ್ದಂಗೆ ಸಪ್ಪನ ಪುಡಿ ಮಾಡ್ಕೊಂಡಿರ್ತೇವಲ್ರಿ, ಆ ಪುಡಿ ಹಾಕೋಬೇಕ್ರಿ. ಇದಂತೂ ಇನ್ನೂ ಟೇಸ್ಟಿ ಆಕೈತ್ರಿ ಬರ್ತಾ. ಆಮೇಲೆ ನಾವು ಮಸಾಲೆ ಖಾರ ಹಾಕ್ಕೋಬೇಕ್ರಿ. ನಿಮಗೆ ಬೇಕಾದ್ರೆ ನೀವು ಹಸಿ ಖಾರನೂ ಹಾಕ್ಕೋಬೋದ್ರಿ. ನಮಗೆ ಮಸಾಲೆ ಖಾರ ಹಾಕ್ಕೋತೀವಿ, ಕೆಂಪು ಖಾರ. ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಖಾರ ಹಾಕ್ಕೋಬೇಕ್ರಿ. ನೀವು ಹಸಿ ಖಾರನೂ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ನಾವು ಇಷ್ಟು ಹಾಕ್ಕೊಂಡೇವ್ರಿ. ಇದನ್ನು ಹಿಂಗೆ ಕಲಿಸ್ಬೇಕ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಇದು ಭಾಳ ಟೇಸ್ಟಿ ಆಕೈತ್ರಿ. ಚಪಾತಿ ಕೂಡ, ರೊಟ್ಟಿ ಕೂಡ ಎಲ್ಲ ಭಾಳ ಟೇಸ್ಟಿ ಆಕೈತ್ರಿ. ಮತ್ತು ಇನ್ನೂ ಒಂದು ಚಪಾತಿ, ಒಂದು ರೊಟ್ಟಿ ಹೆಚ್ಚಿಗೆ ಹೋಕೈತ್ರಿ. ನೀವು ಹಿಂಗೆ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿರಿ, ತಿನ್ನಿರಿ. ನೋಡ್ರಿ ಇಲ್ಲೇ ಇದಕ್ಕೊಂದು ಚೂರು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಮೇಲೆ. ನಾವು ಅಡ್ಗೆಗೆ ಬಳಸ್ತೀವಲ್ರಿ, ಆ ಎಣ್ಣೆ ಹಾಕ್ಬೇಕ್ರಿ. ಅಂದ್ರೆ ಇನ್ನೂ ಟೇಸ್ಟಿ ಆಗ್ತೈತ್ರಿ ಇದು. ಆಮೇಲೆ ಹಿಂಗೆ ಕಲಿಸ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ, ನೀವು ಮಾಡ್ಕೊಂಡು ತಿನ್ನಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.